ಮನುಷ್ಯ ಭಾಗ್ಯ ಗಳಿಸೋದು ಹಣ, ಅಂತಸ್ತು, ವೈಭೋಗಗಳಿಂದನ? ಅಲ್ಲ, ಅವನು ಸಂಪಾದಿಸುವ ಪುಣ್ಯಗಳಿಂದ ಈ ಭಾಗ್ಯ ಅನ್ನೋದು ದೊರೆಯುತ್ತೆ. ಇದನ್ನು ನೀವು ಒಪ್ಕೋತೀರಾ? ಹಾಗಿದ್ರೆ ಒಮ್ಮೆ ಈ ಕಥೆನ ಕೇಳಿ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಾಶಿಯಲ್ಲಿ ಒಬ್ಬ ರಾಜನಿದ್ದ. ಅವನು ಒಳ್ಳೆಯವನೇ, ಪ್ರಜೆಗಳ ಮೇಲೆ ತುಂಬ ಮಮತೆ ಇತ್ತು. ಸದಾ ರಾಜ್ಯದ ಬಗ್ಗೆ ಚಿಂತೆ ಮಾಡ್ತಿದ್ದ. ಆದರೆ ಅವನಿಗೆ ಸ್ವಲ್ಪ ಅಹಂಕಾರ, ತನ್ನ ಸ್ಥಾನದ ಬಗ್ಗೆ ತುಂಬ ಹೆಮ್ಮೆ. ತನ್ನಷ್ಟು ಧೀರರು, ಬುದ್ಧಿವಂತರು ಯಾರೂ ಇಲ್ಲ ಅನ್ನೋ ನಂಬಿಕೆ ಅವನದು. ಒಂದಿನ ಆತ ತನ್ನ ಪರಿವಾರದವರೊಂದಿಗೆ ಗಂಗಾ ನದಿಯಲ್ಲಿ ದೋಣಿ ವಿಹಾರಕ್ಕೆ ಹೋದ. ಸಂಜೆಯ ತಂಪಾದ ಗಾಳಿಯಲ್ಲಿ ಪ್ರಯಾಣ ಚೆನ್ನಾಗಿ ಸಾಗಿತ್ತು. ಆಗ ದೋಣಿಯಲ್ಲಿ ಕುಳಿತುಕೊಳ್ಳೋರೊಬ್ಬರು ಯಾರೋ ದೋಣಿಯ ಹಿಂದೆ ಈಜ್ಕೊಂಡು ಬರ್ತಾ ಇರೋದನ್ನು ಗಮನಿಸಿದರು. ಆತ ದೋಣಿಯ ವೇಗಕ್ಕೆ ಸಮವಾಗಿ ಈಜ್ಕೊಂಡು ಬರ್ತಾ ಇದ್ದ. ರಾಜ ಅದನ್ನು ಗಮನಿಸಿ ಆ ವ್ಯಕ್ತಿಯನ್ನು ದೋಣಿಯಲ್ಲಿ ಕರೆದುಕೊಳ್ಳುವಂತೆ ಹೇಳ್ದ. ಒಂದಿಬ್ಬರು ಆ ಮನುಷ್ಯನ ಒಳಗೆ ಎಳೆದುಕೊಂಡ್ರು. ಆತನ ಗುರುತು ತಕ್ಷಣ ಎಲ್ಲರಿಗೂ ಹತ್ತು. ಆತ ತ್ರೈರಂಗ ಸ್ವಾಮಿ. ಆತನೊಬ್ಬ ಅನುಭಾವಿ ವ್ಯಕ್ತಿ. ಸದಾ ನಗ್ನನಾಗಿಯೇ ಇರ್ತಾ ಇದ್ದ. ಅವನಿಗೆ ಯಾವುದರ ಪರಿವೇ ಇಲ್ಲ. ಜನರಿಗೆ ಅವನ ಮೇಲೆ ವಿಶೇಷವಾದ ಭಕ್ತಿ. ಆದರೆ ಅವನ ನಡವಳಿಕೆಯೇ ವಿಚಿತ್ರ. ಯಾವ ಸಂದರ್ಭದಲ್ಲಿ ಏನು ಮಾಡ್ತಾನೋ ಹೇಳೋದೇ ಕಷ್ಟ. ರಾಜನು ಕೂಡ ಇವನ ಸ್ವಭಾವದ ಬಗ್ಗೆ ಕೇಳಿದ್ದ ಕೂಡ. ದೋಣಿಯಲ್ಲಿ ಬಂದು ಕುಳಿತ ತ್ರೈಲಿಂಗ ಸ್ವಾಮಿ ದಿನವೂ ಅವನನ್ನು ನೋಡ್ತಿದ್ದಂಥವರಿಗೆ, ದೋಣಿಯಲ್ಲಿರುವ ಜನರಿಗೆ ಮುಜುಗರ ಆಗಲಿಲ್ಲ. ಸ್ವಾಮಿಗಂತೂ ಯಾವ ಸಂಕೋಚವೂ ಇಲ್ಲ. ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತಿದ್ದ. ಸ್ವಾಮಿ ತಟಕ್ಕನೆ ಮೇಲೆದ್ದು ರಾಜನ ಹತ್ತಿರ ಹೋದ. ರಾಜನ ಸೊಂಟದಲ್ಲಿ ಒಂದು ಮಿನುಗುವ ಖಡ್ಗವಿತ್ತು. ಸರಕ್ಕನೆ ಕೈ ಹಾಕಿ ಆ ಖಡ್ಗವನ್ನು ಎಳೆದುಕೊಂಡ. ರಾಜನಿಗೆ ಆಶ್ಚರ್ಯ ಹಾಗೂ ಕೋಪ ಏಕಕಾಲದಲ್ಲಿ ಆದವು. ಆದರೂ ಇವನೊಬ್ಬ ವಿಕ್ಷೇಪ ಸಾಧಕ ಅಂತ ಗೊತ್ತಿದ್ದರಿಂದ ಸುಮ್ಮನಿದ್ದು ಆಗುವುದನ್ನು ಗಮನಿಸ್ತಾ ಇದ್ದ. ತ್ರೈಲಂಗ ಸ್ವಾಮಿ ಒಂದು ಪುಟ್ಟ ಮಗುವಿನ ಹಾಗೆ ಆ ಖಡ್ಗವನ್ನು ಅತ್ತಿತ್ತ ತಿರುಗಿಸಿ ನೋಡಿದ. ಎಷ್ಟು ಹರಿತವಾಗಿದೆ ಅಂತ ಪರೀಕ್ಷಿಸಿ ನೋಡಿದ. ನಂತರ ಎಲ್ಲರೂ ನೋಡ್ತಾ ಇರುವಂತೆ ಆತ ಖಡ್ಗವನ್ನು ಗಂಗಾ ನದಿಯಲ್ಲಿ ಎಸೆದೇ ಬಿಟ್ಟ. ರಾಜ ಕೋಪದಿಂದ ಕುದಿದು ಹೋದ. ಜನರು ಗಾಬರಿಯಾದರು. ರಾಜನಿಗೆ ಈ ಖಡ್ಗ ಗೌರವದ, ಶೌರ್ಯದ ಸಂಕೇತವಾಗಿತ್ತು. ಅವನ ಧೈರ್ಯಕ್ಕೆ ಮೆಚ್ಚಿ ಚಕ್ರವರ್ತಿಗಳು ಆತನಿಗೆ ಕೊಟ್ಟ ಖಡ್ಗ ಅದು. ರಾಜ ಎದ್ದು ನಿಂತ. ಅವನ ಮೈ ಸಿಟ್ಟಿನಿಂದ ನಡುತ್ತಾ ಇತ್ತು. ಕೊಂದು ನೀರಲ್ಲಿ ತಳ್ಳಿಬಿಡಿ ಅವನನ್ನು ಅಂತ ಅಂಗರಕ್ಷಕರಿಗೆ ಹೇಳಿದ. ಸ್ವಾಮಿಯ ಸಾತ್ವಿಕತೆಯ ಪರಿಚಯವಿದ್ದ ಅಂಗರಕ್ಷಕರು ಸ್ವಲ್ಪ ಹಿಂದೆ ಮುಂದೆ ನೋಡಿ. ದೋಣಿಯಲ್ಲಿದ್ದ ಮಂತ್ರಿಗಳು, ಪ್ರಭು, ಆತ ದೊಡ್ಡ ಸಂತ. ಅವರು ಯಾವ ಕಾರಣಕ್ಕೆ ಹೀಗೆ ಮಾಡಿದರೂ ಗೊತ್ತಿಲ್ಲ. ಅವರಿಗೆ ಶಿಕ್ಷೆ ಕೊಡಲು ಬೇಡ ಅಂದರು. ರಾಜ ಸುಮ್ಮನಾದ. ಆದರೆ ಒಳಗಡೆ ಕುದಿಯುತ್ತಲೇ ಇತ್ತು. ಆಯಿತು, ಅರಮನೆಗೆ ಸೇರಿದ ಮೇಲೆ ಈ ಸ್ವಾಮಿಗೆ ಬುದ್ಧಿ ಕಲಿಸ್ತೇನೆ ಅಂದ್ಕೊಂಡ. ದಡ ಹತ್ತಿರ ಬರ್ತಾ ಇದೆ ಅನ್ನುವಾಗ ಸ್ವಾಮಿ ದೋಣಿಯ ತುದಿಗೆ ಕುಳಿತು ಬಗ್ಗಿ ನದಿಯ ನೀರನ್ನು ಮುಟ್ಟಿದ. ಆಶ್ಚರ್ಯ! ಅವನ ಕೈಯಲ್ಲಿ ಹೊಳೆ ಹೊಳೆಯುವ 2 ಖಡ್ಗಗಳು ಬಂದವು. 2 ಒಂದೇ ತೆರನಾಗಿವೆ. ಸ್ವಾಮಿ ಅವೆರಡನ್ನ ತಂದು, ರಾಜ, ಇದರಲ್ಲಿ ನಿನ್ನದಾವುದು ಅಂತ ಗುರುತಿಸಿ ಇಟ್ಕೋ, ಇನ್ನೊಂದನ್ನು ನೀರಿನಲ್ಲಿ ಎಸೆದು ಬಿಡು ಅಂದ. ರಾಜ ಇನ್ನೂ ಆ ಆಘಾತದಿಂದಲೇ ಹೊರಬಂದಿರಲಿಲ್ಲ. 2 ಖಡ್ಗಗಳನ್ನು ಹಿಡಿದು ತಿರುಗಿಸಿ ಮುಳುಗಿಸಿ ನೋಡ. 2 ಒಂದೇ ತರಹ ಇದೆ. ತನ್ನದಾವುದು ಅಂತ ಗೊತ್ತೇ ಆಗಲಿಲ್ಲ. ಆಗ ಸ್ವಾಮಿ ನಕ್ಕು ಹೇಳಿದ, ಮೂರ್ಖ ರಾಜ, 2 ಖಡ್ಗದಲ್ಲಿ ನಿನ್ನದಾವುದು ಅಂತಾನೆ ನಿನಗೆ ಗೊತ್ತಿಲ್ಲ. ಸುಮ್ಮನೆ ನನ್ನದು ನನ್ನದು ಅಂತ ಬಡ್ಕೊಳ್ತೀನಿ. ನಾಳೆ ನೀನು ಸತ್ರೆ ಈ ಖಡ್ಗ ಇಲ್ಲೇ ಉಳಿತದೆ, ರಾಜ್ಯವು ಕೂಡ ಇಲ್ಲೇ ಉಳಿತದೆ. ಆದರೆ ನಿನ್ನ ಜೊತೆ ಬರೆಸುವುದು ನೀನು ಗಳಿಸಿದ ಪುಣ್ಯ ಮಾತ್ರ. ನಿನ್ನ ಅಹಂಕಾರ ಸ್ವಲ್ಪ ಕಡಿಮೆಯಾದರೆ ಈ ಜೀವನದ ನಿಜವಾದ ಅರ್ಥ ಮತ್ತು ಉದ್ದೇಶ ತಿಳಿದಿತ್ತು ಅಂದವನು ಟಪಕ್ಕನೆ ನೀರಿನಲ್ಲಿ ಹಾರಿ ಈಜ್ಕೊಂಡು ಹೋಗಿಬಿಟ್ಟ ಸ್ವಾಮಿ. ಆದ್ಮೇಲೆ
ಎಷ್ಟು ಅರ್ಥಪೂರ್ಣ ಕತೆ ನೋಡಿ. ರಾಜನಿಗೆ ಒಳಗಿನ ಕಣ್ಣು ತೆರೆದಿತ್ತು. ಜೀವನ ಭಾಗ್ಯ ದೊರಕೋದು ನಾವು ಗಳಿಸುವ ಹಣ, ಅಂತಸ್ತು, ವೈಭೋಗಗಳಿಂದಲ್ಲ, ನಾವು ಬೆಳೆಸಿಕೊಂಡ ಆತ್ಮಶಕ್ತಿಯಿಂದ, ಸಾಧನೆಯಿಂದ. ರಾಜನಿಗೆ ಅನಿಸಿದ್ದು ಕೂಡ ನಮಗೂ ಕೂಡ ಸರಿ ಅನಿಸೋದಿಲ್ಲ. ಎಷ್ಟೋ ಬಾರಿ ಸಣ್ಣ ಸಣ್ಣ ವಿಷಯಗಳಿಗೆ ತೆಗೆದುಕೊಳ್ಳುವಂಥ ನಿರ್ಧಾರಗಳು, ತೋರಿಸುವಂಥ ಅಹಂಭಾವಗಳು ಎಷ್ಟು ಮಟ್ಟಿಗೆ ಸರಿ, ಒಮ್ಮೆ ನೀವೇ ಆಲೋಚನೆ ಮಾಡಿ. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.